ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು ನೀವು? ನಾವೊಂಥರ ಪಟಾಕಿ ಇದ್ದ ಹಾಗೆ, ಸೌಂಡು ಜೋರಾಗೆ ಇರುತ್ತೆ. ಬರುವಾಗ ಅಷ್ಟೇ ಅಲ್ಲ, ಬಂದು ಹೋದ್ಮೇಲೂ ನಮ್ದೇ ಹವಾ ಇರುತ್ತೆ. ಈ ಅನ್ಯಾಯ ಅಕ್ರಮದ ವಿರುದ್ಧ ಧ್ವನಿ ಎತ್ತದೆ ನನ್ನ ಹಾಬಿ. ಅನ್ಯಾಯ ಆಗ್ತಿದೆ ಅಂತ ಗೊತ್ತಾದ್ರೆ ಸಾಕು, ನಾನಲ್ಲಿ ಹಾಜರಾಗಿರ್ತೀನಿ. ಬೇಕಿದ್ರೆ ನನ್ನನ್ನ ಸಮಾಜ ಕ್ಲೀನ್ ಮಾಡೋ ಸೋಷಿಯಲ್ ವರ್ಕರ್ ಅಂತಾನೆ ಅನ್ಕೊಳ್ಳಿ. ಆಕ್ಚುಲಿ ನಾನು ಯಾರು ಅನ್ನೋದಕ್ಕಿಂತ ಯಾಕೆ ಬಂದೆ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ ಹೆಸರು ದಿಯಾ ತಾನೆ? ನಿಮ್ಮನ್ನೇ ಕೇಳ್ತಿರೋದು. ನಿಮ್ಮ ಹೆಸರು ದಿಯಾ ತಾನೆ? ಹೌದು. ಏನ್ರಿ ನೀವು ಹೆಸರು ದಿಯಾ ಅಂತ ಇಟ್ಕೊಂಡು ದೀಪ ಆರಿಸೋ ಅಂತ ಕೆಲಸ ಮಾಡ್ತಿರಲ್ರಿ? ಇವಳನ್ನ ತಾನೇ ನಾವು ಹುಡುಕ್ತಾ ಇದ್ದಿದ್ದು. ಎಸ್ ಮೇಡಮ್. ತಡ ಯಾಕೆ ಮತ್ತೆ ಅರೆಸ್ಟ್ ಮಾಡಿ. ಒಂದ್ ನಿಮಿಷ, ಅವಳು ನಿನ್ನ ಅರೆಸ್ಟ್ ಮಾಡ್ಬೇಕು? ತಪ್ಪು ಮಾಡಿದವ್ರನ್ನ ಅರೆಸ್ಟ್ ಮಾಡದೆ ಇನ್ನೇನು ಆರಾಮಾಗಿ ರೆಸ್ಟ್ ಮಾಡಿ ಅಂತ ಬಿಡಕ್ಕಾಗತ್ತಾ? ನೋಡೋದಿಕ್ಕೆ ಮುದ್ದಾಗಿ ಬೆಣ್ಣೆ ತರ ಇದ್ದಾಳೆ, ಆದ್ರೆ ಇವಳು ಬೆಣ್ಣೆ ಅಲ್ಲ, ಸುಣ್ಣ. ಇವಳು ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. 3 ಸ್ಟೇಟ್ಸ್ ಬೇಕಾಗಿರೋ ಖತರ್ನಾಕ್ ಕಳ್ಳಿ ಇವಳು. ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ದಾಳೋ ಅಷ್ಟೇ ಡೇಂಜರಸ್. ಶುಗರ್ ಕೋಟೆಡ್. ಇಲ್ಲ ಇಲ್ಲ, ನಾನು ಅಂತೋಳಲ್ಲ. ಜೈ, ನೀವಾದ್ರೂ ಹೇಳಿ ಜೈ. ನೋಡಿ, ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರ. ಇವಳು ಆ ಥರ ಹುಡುಗಿ ಅಲ್ಲ ರೀ. ಇವ್ರ ತಂದೆ ದೊಡ್ಡ ಬಿಸ್ನೆಸ್ ಮೆನ್, ಅವ್ರದ್ದು ಆದಂತ ಒಂದು ರೆಪ್ಯುಟೇಷನ್ ಇದೆ. ಎಲ್ಲ ಗೊತ್ತು ಬಿಡಿ. ಈ ರೀತಿ ಸ್ಟೇಟಸ್ ಇರೋರ್ ಮನೆ ಮಕ್ಳೆ ಈ ತರ ಮಾಡಬಾರ್ದು ಕೆಲಸ ಮಾಡೋದು. ಇವಳ ಬಗ್ಗೆ ನೀವೇ ಹೇಳಿ. ಶಂಕದಿಂದ ಬಂದ್ರೇನೆ ತೀರ್ಥ. ಇವಳ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತಾರೆ. 2 ಕಿವಿಯಲ್ಲೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಅವಾಗಾದ್ರೂ ನಿಮ್ ಕಣ್ ತೆರೆಯುತ್ತೆ. ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ನೆನ್ನೆ ನಡೆದಿರೋ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ. ವಾಟ್? ಗೋಲ್ಡ್ ಸ್ಮಗ್ಲಿಂಗ್? ಜೈ, ನಾನು ನಿಮ್ಮ ಜೊತೆ ನಿಂತೇನೆ. ಅವ್ರಿಗೆ ಹೇಳಿ ಜೈ, ನೀವಾದ್ರೂ. ಹಾ ಬೇಬಿ ಆಯ್ತು. ನೀನ್ ಟೆನ್ಷನ್ ಬೇಡ ಇರೋ. ನೋಡಿ, ನೀವು ರಾಂಗ್ ಇನ್ಫಾರ್ಮೇಶನ್ ಇಟ್ಕೊಂಡು ಬಂದಿದ್ರ. ನೆನ್ನೆಲ್ಲ ನಾವಿಬ್ರು ಜೊತೆಲಿ ಇದೀವಿ. ಈ ತರ ಆಗೋದಕ್ಕೆ ಹೇಗೆ ಸಾಧ್ಯ? ರೀ, ನಿಮ್ಮ ಕಣ್ಣಿಗೆ ನಾವು ಹೇಗೆ ಕಾಣಿಸ್ತಾ ಇದ್ದೀವಿ? ಪೊಲೀಸ್ನವರು ಇನ್ಫಾರ್ಮೇಶನ್ ಇಲ್ದಾರ ಬಂದ್ಬಿಡ್ತೀವಾ? ಇವಳು ನೀವು ಅನ್ಕೊಂಡ್ರಂಗೆ ಅಮಾಯಕ್ಕೆ ಅಲ್ಲ, ಕಿರಾತಕ್ಕೆ ಇವಳು. ನೀವೇನ್ರಿ ಮಕ್ಕ ನೋಡ್ತೀರ? ಹೇಳ್ಕೊಳ್ರಿ. ಒಂದ್ ನಿಮಿಷ ನೋಡಿ ಇವ್ರೆ, ನೀವು 100% ಮಿಸ್ಟೇಕ್ ಮಾಡ್ಕೊಂಡಿದ್ದೀರ. ಇವಳು ಆ ಥರದ ಹುಡುಗಿ ಎಲ್ಲ ತಪ್ಪು ತಿಳ್ಕೊಂಡಿದ್ದೀರ, ಅರ್ಥ ಮಾಡ್ಕೊಳ್ಳಿ. ತಪ್ಪು ತಿಳ್ಕೊಂಡಿರೋದು ನಾವಲ್ಲ, ನೀವು. ಇವಳು ನಿಮ್ ತರಾನೇ ತುಂಬಾ ಜನಕ್ಕೆ ಮೋಸ ಮಾಡಿದಾಳೆ. ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ ಇವಳು. ದುಡ್ಡಿರೋ ದೊಡ್ಡ ದೊಡ್ಡ ತಿಮಿಂಗ್ಲಗಳಿಗೆ ಗಾಳ ಹಾಕೋದು, ಗಾಳ ಹಾಕಿ ದಾಳ ಉಳಿಸೋದೇ ಇವಳ ಕೆಲಸ. ಆಮೇಲೆ ಮದ್ವೆ ಆಗಿ ಫಸ್ಟ್ ನೈಟ್ ಅಲ್ಲಿ ದುಡ್ಡು ಒಡವೆ ಏನೇನ್ ಸಿಗುತ್ತೆ ಎಲ್ಲ ತಗೊಂಡು ಎಸ್ಕೇಪ್ ಆಗೋದು. ಇದೇ ಇವಳ ಅಸ್ಲಿ ಕ್ಯಾರೆಕ್ಟರ್. ಪಕ್ಕಾ ಪ್ರೊಫೆಷನಲ್ ಕಳ್ಳಿ ಇವಳು. ಯಾಕೆ ಏನೇನೋ ಹೇಳ್ತಾ ಇದ್ದೀರಾ? ನಾನು ಅಂತೋಳಲ್ಲ. ಜೈ, ನೀವಾದ್ರೂ ನನ್ನ ನಂಬಿ ಜೈ. ಸುಳ್ಳು ಪ್ಲೀಸ್. ಎಲ್ಲ ಕಳ್ರದು ಕಾಮನ್ ಡೈಲಾಗ್ ಇದು. ನೀನ್ ತಪ್ಪು ಮಾಡಿದ್ಯಾ ಇಲ್ವಾ ಅನ್ನೋದು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. ನಿನ್ನಿಂದ ಮೋಸ ಹೋಗಿರೋರೆಲ್ಲ ನಿನ್ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಕಾಯ್ತಾ ಇದ್ದಾರೆ. ಕರ್ಕೊಂಬನ್ನಿ ಇವಳನ್ನ. ಒಂದ್ ನಿಮಿಷ ರೀ. ನೋಡಿ, ಇಲ್ಲೇನೋ ಕನ್ಫ್ಯೂಷನ್ ಆಗಿದೆ. ಇವಳು ಆ ಥರದ ಹುಡುಗಿ ಅಲ್ಲ ರೀ. ನೀವೇನೇ ಮಾತಾಡೋದಿದ್ರು ಸ್ಟೇಷನ್ ಅಲ್ಲಿ ಬಂದು ಮಾತಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.